ದೇವನಹಳ್ಳಿ ತಾಲೂಕು ಮುದುಗುರ್ಕಿ ಸಮೀಪ ಇರುವ ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ನೂರಾರು ವಿದ್ಯಾರ್ಥಿಗಳು ಕೋಟಿಗಟ್ಟಲೆ ಹಣವನ್ನು ಕಾಲೇಜು ಆಡಳಿತ ಮಂಡಳಿ ಲಪಟಾಯಿಸಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳನ್ನು ಸೆಳೆಯುವ ದೃಷ್ಟಿಯಿಂದ ಗೂಗಲ್ ರೇಟಿಂಗ್ ಅಳವಡಿಸಿ ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳನ್ನು ತನ್ನತ್ತ ಸೆಳೆದುಕೊಂಡು ಉತ್ತಮ ಪ್ಲೇಸ್ಮೆಂಟ್, ವಿದೇಶಿ ಪ್ರವಾಸ ಎಂದು ವಾರ್ಷಿಕವಾಗಿ ಲಕ್ಷ ಹಣವನ್ನು ವಿದ್ಯಾರ್ಥಿಗಳಿಂದ ಪಡೆದುಕೊಂಡು ಕೊನೆಯದಾಗಿ ಯಾವುದೇ ಸೌಲಭ್ಯಗಳನ್ನು ಕೊಡದೆ ವಿದ್ಯಾರ್ಥಿಗಳಿಗೆ ವಂಚನೆ ಮಾಡಿದ್ದಾರೆಂದು ಆರೋಪಿಸಿ ಆಡಳಿತ ಮಂಡಳಿಯ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ವಾರ್ಷಿಕವಾಗಿ ಒಬ್ಬ ವಿದ್ಯಾರ್ಥಿಯಿಂದ 7.90 ಲಕ್ಷ ಹಣವನ್ನು ಪಡೆದುಕೊಂಡು ವಿದ್ಯಾಭ್ಯಾಸವನ್ನು ನೀಡಲು ಮುಂದಾಗುತ್ತಿದೆ. ಆದರೆ ಪರೀಕ್ಷೆ ಸಮಯದಲ್ಲಿ ಹಣವನ್ನು ಕಟ್ಟದಿದ್ದರೆ ಬೆದರಿಕೆಗಳನ್ನು ಹಾಕಿ ವಿದ್ಯಾರ್ಥಿಗಳಿಂದ ಹಣವನ್ನು ಪಡೆದುಕೊಂಡು ಕೊಟ್ಟ ಮಾತಿನಂತೆ ಒಳ್ಳೆಯ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಸಿಗದೆ ಕಾಲೇಜು ಆಡಳಿತ ಮಂಡಳಿ ಹೇಳಿರುವಂತೆ ಮಲೇಷಿಯಾ ಪ್ರವಾಸವೂ ಇಲ್ಲದೆ ವಿದ್ಯಾರ್ಥಿಗಳಿಗೆ ಭಾರೀ ಮೋಸ ಮಾಡಿ ಕೋಟಿಗಟ್ಟಲೆ ಹಣವನ್ನು ಲಪಟಾಯಿಸಿ ನಮಗೇನು ಸಂಬಂಧವಿಲ್ಲವೆಂಬಂತೆ ವರ್ತನೆ ಮಾಡುತ್ತಿದ್ದಾರೆಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ತಿಂಗಳಿನಲ್ಲಿ ನ್ಯಾಕ್ ಅಕಾಡೆಮಿ ಸಿಬ್ಬಂದಿ ಭೇಟಿ ನೀಡಿದ ವೇಳೆ ಕಾಲೇಜು ಆಡಳಿತ ಮಂಡಳಿ ವಂಚನೆ ಹಾಗೂ ಕಳಪೆ ಸೌಲಭ್ಯಗಳ ಕುರಿತು ವಿದ್ಯಾರ್ಥಿಗಳು ವರದಿ ಮಾಡಿದರು. ಆಕ್ಚುಲಿ ನನಗೆ ಬಂದು ಈ ಕಾಲೇಜ್ ಯಾಕೆ ಸಜೆಸ್ಟ್ ಮಾಡಿದ್ರೆ ನಮ್ಮ ಅಕ್ಕನ ಫ್ರೆಂಡ್ ಒಬ್ರು ಇದ್ರು. ಅವ್ರು ಬಂದು ಈ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾನು ಪ್ರಾಪರ್ ಆಗಿ ಕೌನ್ಸಿಲಿಂಗ್ ಮುಖಾಂತರ ಬಂದಾದ್ಮೇಲೆ ಏನಾಯ್ತಂದ್ರೆ ಇವರು ಆಸ್ ಯೂಶುವಲ್ ಎಲ್ಲ ಕಾಲೇಜ್ ಹೇಳೋ ಥರನೇ ಪ್ಲೇಸ್ಮೆಂಟ್ಸ್ ಚೆನ್ನಾಗಿರುತ್ತೆ, ಕ್ಲಾಸಸ್ ಚೆನ್ನಾಗಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಡೇ ಬೈ ಡೇ ಹೋಗ್ತಾ ನಮಗೆ ಗೊತ್ತಾಯ್ತು ಅದೆಲ್ಲ ಸುಳ್ಳು ಅಂತ ಹೇಳಿ. ಸೊ ನಮ್ಮ ಸೀನಿಯರ್ಸ್ಗೂ ಗೊತ್ತು, ಅವರಿಗೂ ಈ ಥರ ಹೈಯೆಸ್ಟ್ ಪ್ಯಾಕೇಜ್ ಯಾರಿಗೂ ಸಿಕ್ಕಿರಲಿಲ್ಲ. ಸುಮ್ಮನೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನೋಡ್ಬೇಕು, ಇಲ್ಲಿ ಬಹಳ ಈ ತರ ಪೋಸ್ಟರ್ಸ್ ಹಾಕಿರ್ತಾರೆ, ಅದು ಯಾವ್ದು ನಿಜ ಅಲ್ಲನೇ ಅಲ್ಲ. ಅದೇ ತರ ನಮ್ಗೆ ಬಸ್ಸಸ್ ಅಂತ ಇಟ್ಟಿದ್ದಾರೆ, ಸಮಟೈಮ್ಸ್ ಕುಂದ್ರ ಕೂಡ ಜಾಗ ಇರಲ್ಲ. ಸೊ ಆ ತರ ಇದೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಬಹಳ ಲೋ ಇದೆ. ಅಟ್ ಸೇಮ್ ಟೈಮ್ ಕ್ವಾಲಿಟಿ ಆಫ್ ಎಜುಕೇಶನ್ ಬಂದು ಅದನ್ನ ಬಹಳ ಕೇಳಾಗಿದೆ. ಸೊ ನಮ್ಗೆ ಏನಂದ್ರೆ ಪ್ರಾಪರ್ ಕ್ಲಾಸಸ್ ತಗೊಳ್ತಾ ಇಲ್ಲ. ಲೈಬ್ರರಿಲಿ ಬುಕ್ಸ್ ಕೂಡ ಅಷ್ಟು ಶಾರ್ಟೇಜಸ್ ಇರುತ್ತೆ. ನಮ್ಗೆ ಎಕ್ಸಾಮ್ ಟೈಮ್ ಓದಕ್ಕೆ ನಮ್ಗೆ ಫ್ರೆಂಡ್ಸ್ ಶೇರ್ ಮಾಡಿ ಓದ್ತಾ ಇರ್ತೀವಿ. ಒಂದು ಟೆಕ್ಸ್ಟ್ ಬುಕ್ ಲೈಬ್ರರಿ ಓದ್ತಾ ಇರ್ತೀವಿ. ಸೊ ನಮ್ಗೆ ಏನಂದ್ರೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿಲ್ಲ. ಏನು ಭಾಳ ಪ್ರಾಮಿಸಸ್ ಮಾಡಿದ್ದಾರೆ, ಪ್ಲೇಸ್ಮೆಂಟ್ ಚೆನ್ನಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಲ್ಟಿನ್ಯಾಷನಲ್ ಕಂಪನೀಸ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ಸೀನಿಯರ್ಸ್ಗೂ ಏನು ಪ್ಲೇಸ್ಮೆಂಟ್ ಸಿಗ್ತಾ ಇಲ್ಲ. ಅವರು ನಮ್ಮ ಜೊತೆ ಪ್ಲೇಸ್ಮೆಂಟ್ ಕ್ಲಾಸಸ್ ಕೂತ್ಕೋತಾ ಇದ್ರು, ಅವ್ರಿಗೆ ಯಾರಿಗೂ ಜಾಬ್ ಸಿಗ್ತಾ ಇಲ್ಲ. ಮತ್ತೆ ನಂಗೆ ಮಲೇಷಿಯನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಅದನ್ನು 100% ಸುಳ್ಳು. ನಮ್ಗೆ ಯಾರಿಗೂ ಕರ್ಕೊಂಡು ಹೋಗಿಲ್ಲ. ನಮ್ಮ ಸೀನಿಯರ್ಸ್ಗೂ ಅವ್ರು ಭಾಳ ಹೋರಾಟ ಮಾಡಿ, ಅದು ಸ್ವಲ್ಪ ಮಂದಿ ಕರ್ಕೊಂಡು ಹೋಗಿದ್ದಾರೆ, ಎಲ್ಲರಿಗೂ ಕರ್ಕೊಂಡು ಹೋಗ್ತಾ ಇಲ್ಲ. ಹೋರಾಟ ಮಾಡಿ ಬಿಡಲ್ಲ. ಎಲ್ಲರೂ ಈಚ್ ಅಂಡ್ ಎವ್ರಿ ಫ್ಯಾಕಲ್ಟಿ ಬಂದು ಮೀಡಿಯಾ ಮುಂದೆ ಬಂದು ಹೇಳ್ಬೇಕು, ಇವ್ರು ಯಾಕೆ ಈ ತರ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕು ಸರ್ ಅಷ್ಟೇ. ಇಲ್ಲಾಂದ್ರೆ ನಾವು ಗ್ಯಾರಂಟಿ ಪೇರೆಂಟ್ಸ್ ಕರ್ಕೊಂಡ್ ಬರ್ತೀವಿ, ನಾವು ಕೇಸ್ ಆಗುತ್ತೆ ಅಷ್ಟೇ. ಕಾಲೇಜ್ ಮೇಲೆ ಕೇಸ್ ಆಗ್ತೀವಿ ಅಷ್ಟೇ. ಅದರಂತೆ ನ್ಯಾಕ್ ಸಂಸ್ಥೆ ಕಾಲೇಜು ಆಡಳಿತ ಮಂಡಳಿಗೆ ನೋಟಿಸು ಸಹ ನೀಡಿ ವರದಿಯನ್ನ ನೀಡುವಂತೆ ಆದೇಶವನ್ನು ಹೊರಡಿಸಿದೆ. ಆದರೆ ಇದೇ ಸಮಯದಲ್ಲಿ ವಿದ್ಯಾರ್ಥಿಗಳು ಸಹ ಕಾಲೇಜು ಆಡಳಿತ ಮಂಡಳಿ ಮಾಡುತ್ತಿರುವ ಮೋಸವನ್ನು ಅರಿತು ನಮಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಸೇರಿರುವ ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಲೇಜಿನಲ್ಲಿ ಸುಮಾರು 170ಕ್ಕೂ ಅಧಿಕ ವಿದ್ಯಾರ್ಥಿಗಳಿಂದ 8 ಲಕ್ಷದಿಂದ 12 ಲಕ್ಷದವರೆಗೆ ಹಣವನ್ನು ವಸೂಲಿ ಮಾಡಿಕೊಂಡಿದೆ. ಆದರೆ ಯಾವುದೇ ಸೌಲಭ್ಯಗಳನ್ನು ನೀಡದೆ ವಂಚನೆ ಮಾಡುತ್ತಿದ್ದು, ಇದರಿಂದ ಸರಿ ಸುಮಾರು 10 ಕೋಟಿಗೂ ಅಧಿಕ ಹಣವನ್ನು ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. I am pursuing here as MBA from 2020 to 2024 batch. I am the class representative. I am speaking here from the on behalf of every student. So before I joined here, I searched in Google and somebody called me. His name is Somesh. Literally, he called me and he told me that he will provide me 100% placement. And he told me that he will take me to the Malaysia trip. Literally, he manipulated all of us and we came here. So basically, I'm from a middle class family. I came here through education loan. Literally, I have took a education loan from the SBI bank. So I took there, and most of us from here through education loan only. So after I came here, I had a lot of expectations from the college. But after I came here, nothing met my expectations.
ಒಟ್ಟಾರೆ ಕಾಲೇಜು ಆಡಳಿತ ಮಂಡಳಿಯಿಂದ ನೀಡಿರುವ 100ರಷ್ಟು ಪ್ಲೇಸ್ಮೆಂಟ್ ಹಾಗೂ ಮಲೇಷಿಯಾ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಮನವಿ ಮಾಡಿದ್ದು, ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಕಟ್ಟಿರುವ ಹಣದಲ್ಲಿ ಶೇಕಡ 50ರಷ್ಟು ಹಣವನ್ನು ವಾಪಸ್ ನೀಡುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಬೇಡಿಕೆಗಳನ್ನು ಈಡೇರಿಸಿದರೆ ಪವನ್ ಕುಮಾರ್, ನಿಖಿಲ್, ರಂಗಸಾಯಿ, ಶ್ರವಣ್, ಭರತ್, ಸತೀಶ್, ಅಖಿಲ್, ಚರಣ್, ರಾಹುಲ್ ಒತ್ತಾಯಿಸಿದ್ದಾರೆ.